ವೆಲ್ಕಮ್ ಬ್ಯಾಕ್. ದೈವಾರಾಧನೆ ಕರಾವಳಿಗರ ಉಸಿರು. ದೈವ ಪೂಜೆಗೆ ಇಲ್ಲದ ಪ್ರಾಮುಖ್ಯತೆ. ಇಂಥ ಆಚರಣೆಗೆ SEZ ಅಡ್ಡಿಯಾಗಿದೆ ಅಂತ ಇದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಸ್ಟೋರಿ ಬನ್ನಿ ನೋಡೋಣ. ದೈವಾರಾಧನೆಗೆ ಅಡ್ಡಿ ಮಾಡ್ತಿದ್ದಾರಾ ಅಧಿಕಾರಿಗಳು? ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿ. ದೈವಾರಾಧನೆ ಕಡಲ ಮಕ್ಕಳ ಉಸಿರು. ಕರಾವಳಿ ಭಾಗದಲ್ಲಿ ದೈವ ಪೂಜೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ದೈವ ಮತ್ತು ದೇವರು ಎರಡನ್ನೂ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಇದೀಗ ಇಂಥ ದೈವಾರಾಧನೆಗೆ ಸೆಜ್ ಅಧಿಕಾರಿಗಳು ಅಡ್ಡಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೂ ಬಿಡುತ್ತಿಲ್ಲ. ದೈವಕ್ಕೆ ಹೂವು ನೀರು ಇಡಲು ಬಿಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸೇವೆ ಸಲ್ಲಿಸಲು ಅನುಮತಿ ನಿರಾಕರಿಸುತ್ತಿರುವುದಕ್ಕೆ ನೆಲ್ಲಿತ್ತಡಿ ಗುತ್ತು ಕುಟುಂಬಸ್ಥರು ದೈವಾರಾಧಕರು ಕಿಡಿಕಾರಿದ್ದಾರೆ. ಸುಮಾರು 2006ರಲ್ಲಿ ಸ್ಪೆಷಲ್ ಇಕನಾಮಿಕ್ ಝೋನ್ ನ ಕಾರಣದಿಂದಾಗಿ ಸ್ಥಳಗಳೆಲ್ಲವೂ ಸರ್ಕಾರದ ಅಧೀನ ಆಗಿದ್ರೂ ಕೂಡ ಅಲ್ಲಿ ಇರುವಂತಹ ಒಂದು ದೈವದ ನೆಲೆಯನ್ನು ಯಾರಿಂದಲೂ ನಮ್ಮಿಂದಲೂ ಆಗಲಿಲ್ಲ, ಸರ್ಕಾರದಿಂದಲೂ ಆಗದ ಹಾಗೆ ಆ ದೈವದ ನೆಲೆ ಇನ್ನೂ ಉಳಿದುಕೊಂಡು ಬಂದಿದೆ. ಕಾಂತೇರಿ ಜುಮಾದಿ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. 2006ರಲ್ಲಿ ನೆಲ್ಲಿಗಡಿ ಗುತ್ತು ಸೇರಿ ಬಜ್ಪೆ, ಬಾಳ, ಕುತ್ತೆತ್ತೂರು, ಪೆರ್ಮುದೆ, ಕಳವಾರು ಮುಂತಾದ ಪ್ರದೇಶಗಳು ಸೆಜ್ ವ್ಯಾಪ್ತಿಗೆ ಬಂತು. ಅನೇಕ ದೈವ ದೇವಸ್ಥಾನ ಮಂದಿರಗಳು ಸ್ಥಳಾಂತರ ಆಯಿತು. ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನು ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯಲಾಗಿದೆಯಂತೆ. ಯಾವ ರೀತಿ ಎಂದರೆ ನಮ್ಮ ಮನೆಯ ಆ ಕಾಂತೇರಿ ಧೂಮಾವತಿಯೇ ದಾರಿ ತೋರಿಸಬೇಕು, ಬೇರೆ ಏನು ನಮಗೆ ಹೇಳಲಿಕ್ಕೆ ದಾರಿ ಇಲ್ಲ. ಏನೆಂದರೆ ಇಷ್ಟರ ತನಕ ಅವನನ್ನೇ ನಂಬಿಕೊಂಡು ಬಂದದ್ದು. ಪ್ರಾಣ ಹೋದರೂ ಚಿಂತೆ ಇಲ್ಲ, ನೀನಿದ್ದರೆ ಸಾಕು ಅಂತ ಇದ್ದದ್ದು. ದೈವಾರಾಧನೆಗೆ ಅನುಮತಿ ನೀಡಲು ಸೆಜ್ ಅಧಿಕಾರಿಗಳು ಕಿರಿಕ್ ಮಾಡುತ್ತಿರೋದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕರಾವಳಿ ಜನರ ಅಸ್ಮಿತೆ ಉಳಿಸಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ಈ ದಿನದ ಕರ್ನಾಟಕ ಕಾರ್ಬಾರು. ನಾಳೆ ಮತ್ತೆ ಸಿಗೋಣ. ವೆಲ್ಕಮ್ ಬ್ಯಾಕ್. ದೈವಾರಾಧನೆ ಕರಾವಳಿಗರ ಉಸಿರು. ದೈವ ಪೂಜೆಗೆ ಇಲ್ಲದ ಪ್ರಾಮುಖ್ಯತೆ. ಇಂಥ ಆಚರಣೆಗೆ SEZ ಅಡ್ಡಿಯಾಗಿದೆ ಅಂತ ಇದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಸ್ಟೋರಿ ಬನ್ನಿ ನೋಡೋಣ. ದೈವಾರಾಧನೆಗೆ ಅಡ್ಡಿ ಮಾಡ್ತಿದ್ದಾರಾ ಅಧಿಕಾರಿಗಳು? ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿ. ದೈವಾರಾಧನೆ ಕಡಲ ಮಕ್ಕಳ ಉಸಿರು. ಕರಾವಳಿ ಭಾಗದಲ್ಲಿ ದೈವ ಪೂಜೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ದೈವ ಮತ್ತು ದೇವರು ಎರಡನ್ನೂ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಇದೀಗ ಇಂಥ ದೈವಾರಾಧನೆಗೆ ಸೆಜ್ ಅಧಿಕಾರಿಗಳು ಅಡ್ಡಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೂ ಬಿಡುತ್ತಿಲ್ಲ. ದೈವಕ್ಕೆ ಹೂವು ನೀರು ಇಡಲು ಬಿಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸೇವೆ ಸಲ್ಲಿಸಲು ಅನುಮತಿ ನಿರಾಕರಿಸುತ್ತಿರುವುದಕ್ಕೆ ನೆಲ್ಲಿತ್ತಡಿ ಗುತ್ತು ಕುಟುಂಬಸ್ಥರು ದೈವಾರಾಧಕರು ಕಿಡಿಕಾರಿದ್ದಾರೆ. ಸುಮಾರು 2006ರಲ್ಲಿ ಸ್ಪೆಷಲ್ ಇಕನಾಮಿಕ್ ಝೋನ್ ನ ಕಾರಣದಿಂದಾಗಿ ಸ್ಥಳಗಳೆಲ್ಲವೂ ಸರ್ಕಾರದ ಅಧೀನ ಆಗಿದ್ರೂ ಕೂಡ ಅಲ್ಲಿ ಇರುವಂತಹ ಒಂದು ದೈವದ ನೆಲೆಯನ್ನು ಯಾರಿಂದಲೂ ನಮ್ಮಿಂದಲೂ ಆಗಲಿಲ್ಲ, ಸರ್ಕಾರದಿಂದಲೂ ಆಗದ ಹಾಗೆ ಆ ದೈವದ ನೆಲೆ ಇನ್ನೂ ಉಳಿದುಕೊಂಡು ಬಂದಿದೆ. ಕಾಂತೇರಿ ಜುಮಾದಿ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. 2006ರಲ್ಲಿ ನೆಲ್ಲಿಗಡಿ ಗುತ್ತು ಸೇರಿ ಬಜ್ಪೆ, ಬಾಳ, ಕುತ್ತೆತ್ತೂರು, ಪೆರ್ಮುದೆ, ಕಳವಾರು ಮುಂತಾದ ಪ್ರದೇಶಗಳು ಸೆಜ್ ವ್ಯಾಪ್ತಿಗೆ ಬಂತು. ಅನೇಕ ದೈವ ದೇವಸ್ಥಾನ ಮಂದಿರಗಳು ಸ್ಥಳಾಂತರ ಆಯಿತು. ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನು ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯಲಾಗಿದೆಯಂತೆ. ಯಾವ ರೀತಿ ಎಂದರೆ ನಮ್ಮ ಮನೆಯ ಆ ಕಾಂತೇರಿ ಧೂಮಾವತಿಯೇ ದಾರಿ ತೋರಿಸಬೇಕು, ಬೇರೆ ಏನು ನಮಗೆ ಹೇಳಲಿಕ್ಕೆ ದಾರಿ ಇಲ್ಲ. ಏನೆಂದರೆ ಇಷ್ಟರ ತನಕ ಅವನನ್ನೇ ನಂಬಿಕೊಂಡು ಬಂದದ್ದು. ಪ್ರಾಣ ಹೋದರೂ ಚಿಂತೆ ಇಲ್ಲ, ನೀನಿದ್ದರೆ ಸಾಕು ಅಂತ ಇದ್ದದ್ದು. ದೈವಾರಾಧನೆಗೆ ಅನುಮತಿ ನೀಡಲು ಸೆಜ್ ಅಧಿಕಾರಿಗಳು ಕಿರಿಕ್ ಮಾಡುತ್ತಿರೋದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕರಾವಳಿ ಜನರ ಅಸ್ಮಿತೆ ಉಳಿಸಬೇಕಿದೆ.
ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ಈ ದಿನದ ಕರ್ನಾಟಕ ಕಾರ್ಬಾರು. ನಾಳೆ ಮತ್ತೆ ಸಿಗೋಣ. ವೆಲ್ಕಮ್ ಬ್ಯಾಕ್. ದೈವಾರಾಧನೆ, ಕರಾವಳಿಗರ ಉಸಿರು, ದೈವ ಪೂಜೆಗೆ ಇಲ್ಲದ ಪ್ರಾಮುಖ್ಯತೆ, ಇಂಥ ಆಚರಣೆಗೆ SEZ ಅಡ್ಡಿಯಾಗಿದೆ ಅಂತ ಇದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಸ್ಟೋರಿ, ಬನ್ನಿ ನೋಡೋಣ. ದೈವಾರಾಧನೆಗೆ ಅಡ್ಡಿ ಮಾಡ್ತಿದ್ದಾರಾ ಅಧಿಕಾರಿಗಳು? ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿ. ದೈವಾರಾಧನೆ ಕಡಲ ಮಕ್ಕಳ ಉಸಿರು. ಕರಾವಳಿ ಭಾಗದಲ್ಲಿ ದೈವ ಪೂಜೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ದೈವ ಮತ್ತು ದೇವರು ಎರಡನ್ನೂ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಇದೀಗ ಇಂಥ ದೈವಾರಾಧನೆಗೆ ಸೆಜ್ ಅಧಿಕಾರಿಗಳು ಅಡ್ಡಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಪೂಜೆಗೂ ಬಿಡುತ್ತಿಲ್ಲ. ದೈವಕ್ಕೆ ಹೂವು ನೀರು ಇಡಲು ಬಿಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸೇವೆ ಸಲ್ಲಿಸಲು ಅನುಮತಿ ನಿರಾಕರಿಸುತ್ತಿರುವುದಕ್ಕೆ ನೆಲ್ಲಿತ್ತಡಿ ಗುತ್ತು ಕುಟುಂಬಸ್ಥರು, ದೈವಾರಾಧಕರು ಕಿಡಿಕಾರಿದ್ದಾರೆ. ಸುಮಾರು 2006ರಲ್ಲಿ ಸ್ಪೆಷಲ್ ಇಕನಾಮಿಕ್ ಝೋನ್ ನ ಕಾರಣದಿಂದಾಗಿ ಸ್ಥಳಗಳೆಲ್ಲವೂ ಸರ್ಕಾರದ ಅಧೀನ ಆಗಿದ್ರೂ ಕೂಡ ಅಲ್ಲಿ ಇರುವಂತಹ ಒಂದು ದೈವದ ನೆಲೆಯನ್ನು ಯಾರಿಂದಲೂ, ನಮ್ಮಿಂದಲೂ ಆಗಲಿಲ್ಲ, ಸರ್ಕಾರದಿಂದಲೂ ಆಗದ ಹಾಗೆ ಆ ದೈವದ ನೆಲೆ ಇನ್ನೂ ಉಳಿದುಕೊಂಡು ಬಂದಿದೆ. ಕಾಂತೇರಿ ಜುಮಾದಿ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. 2006ರಲ್ಲಿ ನೆಲ್ಲಿಗಡಿ ಗುತ್ತು ಸೇರಿ ಬಜ್ಪೆ, ಬಾಳ, ಕುತ್ತೆತ್ತೂರು, ಪೆರ್ಮುದೆ, ಕಳವಾರು ಮುಂತಾದ ಪ್ರದೇಶಗಳು ಸೆಜ್ ವ್ಯಾಪ್ತಿಗೆ ಬಂತು. ಅನೇಕ ದೈವ ದೇವಸ್ಥಾನ ಮಂದಿರಗಳು ಸ್ಥಳಾಂತರ ಆಯಿತು. ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನು ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯಲಾಗಿದೆಯಂತೆ. ಯಾವ ರೀತಿ ಎಂದರೆ ನಮ್ಮ ಮನೆಯ ಆ ಕಾಂತೇರಿ ಧೂಮಾವತಿಯೇ ದಾರಿ ತೋರಿಸಬೇಕು, ಬೇರೆ ಏನು ನಮಗೆ ಹೇಳಲಿಕ್ಕೆ ದಾರಿ ಇಲ್ಲ. ಏನೆಂದರೆ ಇಷ್ಟರ ತನಕ ಅವನನ್ನೇ ನಂಬಿಕೊಂಡು ಬಂದದ್ದು. ಪ್ರಾಣ ಹೋದರೂ ಚಿಂತೆ ಇಲ್ಲ, ನೀನಿದ್ದರೆ ಸಾಕು ಅಂತ ಇದ್ದದ್ದು. ದೈವಾರಾಧನೆಗೆ ಅನುಮತಿ ನೀಡಲು ಸೆಜ್ ಅಧಿಕಾರಿಗಳು ಕಿರಿಕ್ ಮಾಡುತ್ತಿರೋದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಕರಾವಳಿ ಜನರ ಅಸ್ಮಿತೆ ಉಳಿಸಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಷ್ಟು ಈ ದಿನದ ಕರ್ನಾಟಕ ಕಾರ್ಬಾರು. ನಾಳೆ ಮತ್ತೆ ಸಿಗೋಣ. ವೆಲ್ಕಮ್ ಬ್ಯಾಕ್. ದೈವಾರಾಧನೆ, ಕರಾವಳಿಗರ ಉಸಿರು, ದೈವ ಪೂಜೆಗೆ ಇಲ್ಲದ ಪ್ರಾಮುಖ್ಯತೆ, ಇಂಥ ಆಚರಣೆಗೆ SEZ ಅಡ್ಡಿಯಾಗಿದೆ ಅಂತ ಇದು ದೈವಾರಾಧಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಸ್ಟೋರಿ, ಬನ್ನಿ ನೋಡೋಣ. ದೈವಾರಾಧನೆಗೆ ಅಡ್ಡಿ ಮಾಡ್ತಿದ್ದಾರಾ ಅಧಿಕಾರಿಗಳು? ಗುತ್ತಿನ ದೈವ ಕಾಂತೇರಿ ಪೂಜೆಗೆ ಅಧಿಕಾರಿಗಳ ಅಡ್ಡಿ. ದೈವಾರಾಧನೆ ಕಡಲ ಮಕ್ಕಳ ಉಸಿರು. ಕರಾವಳಿ ಭಾಗದಲ್ಲಿ ದೈವ ಪೂಜೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ. ದೈವ ಮತ್ತು ದೇವರು ಎರಡನ್ನೂ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಇದೀಗ ಇಂಥ ದೈವಾರಾಧನೆಗೆ ಸೆಜ್ ಅಧಿಕಾರಿಗಳು ಅಡ್ಡಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ.